ಹೈ ಫ್ರೆಂಡ್ಸ್ ನೋಡೋಣ. ನಾಳಿನ ದಿನ ಯಾವ ರೀತಿ ನಾವು ಮಾರ್ಕೆಟ್ನ ಟ್ರೇಡ್ ಮಾಡ್ಕೊಂಡು ಫಸ್ಟ್ ಏನ್ ಮಾಡ್ಕೊಂಡು ಅಂದ್ರೆ ಬ್ಯಾಂಕ್ ಕಂಪ್ನಿ ಟ್ರೇಡ್ ಮಾಡ್ಕೊಂಡು. ಓಕೆ, ಸೊ ಬ್ಯಾಂಕ್ ಕಂಪ್ನಿ ನೋಡ್ಕೊಂಡ್ರೆ ಈಗ ನಾವು ನೋಡ್ರಿ ಮಾರ್ಕೆಟ್ದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಈ ಒಂದು ಝೋನ್ ಅಂತ ಹೇಳಿದ್ರೆ 48,000. ಓಕೆ, ಈ 48,000 ಏನಾಗಿತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಇಲ್ಲಿ ಹೆವಿ ಸಪೋರ್ಟ್ ಆಗಿತ್ತು. ಈ ಹೆವಿ ಸಪೋರ್ಟ್ ಹಾಕಿ ಮಾರ್ಕೆಟ್ ಆಗಿತ್ತಪ್ಪ ಅಂದ್ರೆ 2 ದಿವಸದಿಂದ ಇಲ್ಲೇನಾಯ್ತು ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗಿತ್ತು. ಇವತ್ತಿನ ದಿನ ಏನಾಯ್ತಪ್ಪ ಅಂದ್ರೆ ಮಾರ್ಕೆಟ್ ಗ್ಯಾಪ್ ಅಪ್ ಆದ್ರೂ ಕೂಡ ಮಾರ್ಕೆಟ್ ಏನಾಯ್ತಪ್ಪ ಮಾರ್ಕೆಟ್ ಕೆಳಗಡೆ ಬಂದ್ರು ಕೂಡ ಫಾಲ್ ಆಗಿಲ್ಲ. ಏನಾಯ್ತಪ್ಪ ಅಂದ್ರೆ ಇಲ್ಲಿ ಸಪೋರ್ಟ್ ಮತ್ತೆ ಮಾರ್ಕೆಟ್ ಏನಾಯ್ತಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು. ಸೊ ಇದರ ಅರ್ಥ ಏನಪ್ಪಾ ಅಂದ್ರೆ ಈ ಒಂದು ಇಲ್ಲಿ ಏನು ಕ್ಯಾಂಡಲ್ ಆಗಿದ್ದಿಲ್ಲ, ಈ ಕ್ಯಾಂಡಲ್ ಏನಂತಾರಪ್ಪ ಅಂದ್ರೆ ಒಂದು ಹ್ಯಾಮರ್ ಕ್ಯಾಂಡಲ್ ಅಂತ ಅನ್ಬೋದು. ಓಕೆ, ಈ ಹ್ಯಾಮರ್ ಕ್ಯಾಂಡಲ್ ಎಲ್ಲಾಗಿದೆಪ್ಪ ಅಂದ್ರೆ ಒಂದು ಪೂರಾ ಸಪೋರ್ಟ್ ಝೋನ್ ಆಗಿದೆ. ಹೌದಾ, ಈ ಸಪೋರ್ಟ್ ಝೋನ್ ಅಲ್ಲಿ ಈ ಹ್ಯಾಮರ್ ಕ್ಯಾಂಡಲ್ ಆಗಿರೋದ್ರಿಂದ ಯಾವಾಗ ಈ ಒಂದು ಹ್ಯಾಮರ್ ಕ್ಯಾಂಡಲ್ ಒಂದು ಹೈ ಬ್ರೇಕ್ ಮಾಡುತ್ತೆ, ಓಕೆ, ಈ ಹ್ಯಾಮರ್ ಕ್ಯಾಂಡಲ್ ಹೈ ಬ್ರೇಕ್ ಮಾಡುತ್ತಾ ಅವಾಗ ಏನಾಗುತ್ತಪ್ಪ ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಸಿಗ್ತಾ ಹೋಗ್ತಾವ. ಒಂದ್ ವೇಳೆ ಏನಾದ್ರು ಈ ಒಂದು ಏನಾದ್ರು ಟಾರ್ಗೆಟ್ ಅನ್ನ ರೀಚ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ಎಲ್ಲಿ ಸಿಗುತ್ತಪ್ಪ ನೋಡ್ರಿ, ಇಲ್ಲೊಂದು ಟೆಲ್ಲ ಬರುತ್ತೆ, ಇಲ್ಲೊಂದು ಮೇಲ್ಗಡೆ. ಹೌದಾ, ಇಲ್ಲೊಂದು ಟೆಲ್ಲ ಬರುತ್ತೆ, ಆಮೇಲೆ ಇಲ್ಲೊಂದು ಏನಪ್ಪ ಅಂದ್ರೆ ಆರಿಜಿನಲ್ ಬರುತ್ತೆ. ಫಸ್ಟ್ ಟಾರ್ಗೆಟ್ ನಮಗೆ ಯಾವ್ದಪ್ಪ ಅಂತಂದ್ರೆ 49,000. ಓಕೆ, ಇಲ್ಲಿ ನೋಡ್ರಿ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇರುತ್ತೆ, ಆಮೇಲೆ ಇದ್ರ ಕೂಡ ಒಂದು ರೆಸಿಸ್ಟೆನ್ಸ್ ಬರುತ್ತೆ. ಯಾವಾಗ ಈ ಒಂದು ರೆಸಿಸ್ಟೆನ್ಸ್ ಹಿಟ್ ಮಾಡುತ್ತೆ ಅವಾಗ 49,000 ಫಸ್ಟ್ ನಮಗೆ ಟಾರ್ಗೆಟ್ ಇಲ್ಲಿ ಅಚೀವ್ ಆಗುತ್ತೆ. ಇದನ್ನು ಕೂಡ ಇನ್ನೂ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಯಾವತ್ತಪ್ಪ ಅಂತಂದ್ರೆ ಈ ಒಂದು ಟಾರ್ಗೆಟ್ ಅನ್ನು ನಾವು ನೋಡ್ತಾ ಸಾಧ್ಯತೆ ಎಷ್ಟಪ್ಪ ಅಂದ್ರೆ 49,800 ಇಲ್ಲಿವರೆಗೂ ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಏನ್ ಮಾಡ್ಬೇಕು ಅಂದ್ರೆ ನಾಳಿನ ದಿನ ಅಥವಾ ಸೋಮವಾರ ದಿವಸ ಆಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಇರಬಹುದು. ಓಕೆ, ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಏನಾದ್ರು ಫ್ಲಾಟ್ ಆಗಿ ಓಪನ್ ಆದ್ರೂ ಕೂಡ ಮಾರ್ಕೆಟ್ ಕೆಳಗಡೆ ಬಂದ್ರು ಫಸ್ಟ್ ನಮಗೆ ಎಲ್ಲಿ ತನಕ ಹೋಗೋದಪ್ಪ ಅಂದ್ರೆ ಈ 48,600 ಏನಿದಿಲ್ಲ, ಈ 48,600 ಇದನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡು ಬಂದಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಬರುತ್ತಪ್ಪ ಅಂದ್ರೆ ಇಲ್ಲಿ ಒಂದು ಲೋವರ್ಗು 41,300ವರೆಗೂ ಕೂಡ ಮಾರ್ಕೆಟ್ ಕೆಳಗಡೆ ಬಂದ್ ಕಿಶನ್ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಾವ. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಇಲ್ಲೊಂದು ನೋಡ್ರಿ, ಇಲ್ಲೊಂದು ಟ್ರೆಂಡ್ ಲೈನ್ ನಿಮ್ಗೆ ಹಾಕಿ ತೋರಿಸ್ತೇನೆ ನೋಡ್ರಿ. ಇಲ್ಲಿ ಒಂದು ಟ್ರೆಂಡ್ ಲೈನ್ ಇದೆ, ಆಮೇಲೆ ಇಲ್ಲಿ ಒಂದು ಟ್ರೆಂಡ್ ಲೈನ್. ಹೌದಾ, ಸೊ ಈ ಟ್ರೆಂಡ್ ಲೈನ್ ಸ್ವಲ್ಪ ನೀವು ಗಮನಿಸಿ ನೋಡ್ರಿ, ಈ ಪ್ಯಾಟರ್ನ್ ನೋಡ್ರಿ, ಈ ಪ್ಯಾಟರ್ನ್ ಏನಾಗಿದೆಪ್ಪ ಇವಾಗ ಬ್ರೇಕ್ ಮಾಡಿದೆ. ಹೌದಾ, ನೋಡ್ರಿ ಕಂಟಿನ್ಯೂಸ್ ಆಗಿ ಕೆಳಗಡೆ ಬರ್ತಿತ್ತು, ಇಲ್ಲಿ ಸಪೋರ್ಟ್ ತೋತಿತ್ತು, ಮತ್ತೆ ಮೇಲ್ಗಡೆ ಹೋಗ್ತಿತ್ತು, ರೆಸಿಸ್ಟೆನ್ಸ್ ತೋತಿತ್ತು, ಮತ್ತೆ ಕೆಳಗಡೆ ಬಂದು ಸಪೋರ್ಟ್ ತೋತಿತ್ತು, ಮತ್ತೆ ಮೇಲ್ಗಡೆ ಹೋಗಿ ರೆಸಿಸ್ಟೆನ್ಸ್ ಸೆಟ್ ಮಾಡ್ಕೊಂಡು ಈ ರೀತಿ ಏನಾಗ್ತಿತ್ತು ಮಾರ್ಕೆಟ್ ಇಲ್ಲಿ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮಾಡ್ತಾ ಇತ್ತು. ಹೌದಾ, ಸೊ ಈ ಟ್ರೆಂಡ್ ಈ ಒಂದು ಪ್ಯಾಟರ್ನ್ ಏನಾಗಿದೆಪ್ಪ ಅಂದ್ರೆ ಈ ಒಂದು ಸಪೋರ್ಟ್ ದಲ್ಲಿ ಇರೋದ್ರಿಂದ ಮಾರ್ಕೆಟ್ ಏನಿದೆಪ್ಪ ಈ ಒಂದು ಚಾಲನೆ ಇದೆಯಲ್ಲ, ಓಕೆ, ಈ ಪ್ಯಾಟರ್ನ್ ಚಾಲನೆ ಇದೆ, ಈ ಪ್ಯಾಟರ್ನ್ ಬ್ರೇಕ್ ಮಾಡ್ಕೊಂಡಿರೋದ್ರಿಂದ ಮಾರ್ಕೆಟ್ ಏನಾಗಬಹುದಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಈ ರೀತಿ ಏನಾಗಬಹುದಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೋದು. ಮೇಲ್ಗಡೆ ಹೋಗ್ತಕ್ಕಂಥ ಸಮಯದಲ್ಲಿ ನಮಗೆ ಫಸ್ಟ್ ಟಾರ್ಗೆಟ್ ಎಷ್ಟಪ್ಪ ಅಂತಂದ್ರೆ 49,000. ಓಕೆ, ಆದಾದ ಕೂಡಲೇ ಎಷ್ಟಪ್ಪ ಅಂತಂದ್ರೆ ಸೆಕೆಂಡ್ ಟಾರ್ಗೆಟ್ 49,500, ಆದಾದ ಕೂಡಲೇ ಏನಪ್ಪಾ ಅಂದ್ರೆ 50,000, ಆಮೇಲೆ ಆದಾದ ಕೂಡಲೇ ಏನಪ್ಪಾ ಅಂದ್ರೆ 50,500. ಈ ರೀತಿ ಏನ್ ಮಾಡ್ಬೋದಪ್ಪ ನಮಗೆ ಟಾರ್ಗೆಟ್ಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ತುಂಬಾ ಇದೆ. ಆದ್ರೆ ಇಲ್ಲಿ ಚಾನ್ಸಸ್ ಏನಾಗಬಹುದಪ್ಪ ಅಂದ್ರೆ ಒಂದ್ ವೇಳೆ ಈ ಒಂದು ಈ ಪ್ಯಾಟರ್ನ್ ಅನ್ನ ಈ ಟ್ರೆಂಡ್ ಲೈನ್ ಏನು ಬ್ರೇಕ್ ಮಾಡಿದ್ರೆ ಈ ಬ್ರೇಕ್ಔಟ್ ಏನಾದ್ರು ಫೇಲ್ ಆಯ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಏನಾಗ್ತದಪ್ಪ ಅಂದ್ರೆ ಮತ್ತೆ ಈ ಒಂದು ಏರಿಯಾದಲ್ಲಿ ಒಂದು ರೇಟ್ ಕ್ಯಾಂಡಲ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಈ ಒಂದು ಲೋ ಅನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ಬ್ರೇಕ್ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇಲ್ಲಿ ಇರ್ತಾವ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ನೀವು ಸ್ವಲ್ಪ ಗಮನ ಕೊಟ್ಟು ಟ್ರಿಕ್ಕಿಯಾಗಿ ಮಾರ್ಕೆಟ್ ಅನ್ನು ಅಬ್ಸರ್ವ್ ಮಾಡೋದು ತುಂಬಾ ಒಳ್ಳೆಯದು. ಸೊ ಇದನ್ನ ಒಂದು 15 ಸ್ಟಾಂಪ್ ಬಗ್ಗೆ ನೋಡ್ಕೊಂಡ್ರೆ ಓಕೆ, ಸ್ವಲ್ಪ ಒಂದು 15 ಸ್ಟಾಂಪ್ ನೋಡ್ಕೊಂಡ್ರೆ ಇಲ್ಲಿ ನೋಡ್ರಿ, ಈ ಟೈಮ್ ಫ್ರೇಮ್ದಲ್ಲಿ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಟ್ರೆಂಡ್ ಲೈನ್ ಇದೆ. ಹೌದಾ, ನೋಡ್ರಿ ಇಲ್ಲಿ ಒಂದು ಟ್ರೆಂಡ್ ಲೈನ್ ಬರುತ್ತೆ. ಹೌದಾ, ಸೊ ಇಲ್ಲಿ ಟ್ರೆಂಡ್ ಲೈನ್ ದಲ್ಲಿ ಏನಾಗಿದೆಪ್ಪ ಅಂದ್ರೆ ಕಂಟಿನ್ಯೂಸ್ ನೋಡ್ರಿ ಮಾರ್ಕೆಟ್ ಏನಾಗಿದೆಪ್ಪ ಇಲ್ಲಿ ನೋಡಿ, ಇಲ್ಲಿ ಸಪೋರ್ಟ್ ತಗೊಂಡಿದೆ, ಇಲ್ಲಿನೂ ಕೂಡ ಸಪೋರ್ಟ್ ತಗೊಂಡಿದೆ, ಆಮೇಲೆ ಇಲ್ಲಿನೂ ಕೂಡ ಒಂದು ಸಪೋರ್ಟ್ ತಗೊಂಡಿತ್ತು. ಓಕೆ, ನಿನ್ನೆ ದಿನ ಆಮೇಲೆ ಇಲ್ಲಿನೂ ಕೂಡ ಒಂದು ಸಪೋರ್ಟ್ ಮುಗಿಸಿ ಮಾರ್ಕೆಟ್ ಏನಿದೆ ಕಂಟಿನ್ಯೂಸ್ ಮೇಲ್ಗಡೆ ಹೋಗ್ತಾ ಇದೆ. ಹೌದಾ, ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ ಓಕೆ, ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಈ ಒಂದು ಟ್ರೆಂಡ್ ಲೈನ್ ಗೆ ಒಂದು ಸಪೋರ್ಟ್ ಆಗಿ ರೆಸ್ಪೆಕ್ಟ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಏನ್ ಮಾಡ್ಬೋದಪ್ಪ ಅಂದ್ರೆ ಮಾರ್ಕೆಟ್ ನೇರವಾಗಿ ಈ ಒಂದು ಟಾರ್ಗೆಟ್ ಅನ್ನು ರೀಚ್ ಮಾಡ್ಕೊಂಡು ಸಾಧ್ಯತೆ ಇದೆ. ಫಸ್ಟ್ ಗೆ 48,800 ಇದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ ಎಲ್ಲಿ ಹೋಗ್ತಪ್ಪ ಮಾರ್ಕೆಟ್ 49,000 ಕೂಡ ಮಾರ್ಕೆಟ್ ನಾಳೆ ದಿನ ಹೋಗ್ತಕ್ಕಂಥ ಸಾಧ್ಯತೆಗಳು ತುಂಬಾ ಇದೆ. ಯಾಕಪ್ಪ ಅಂದ್ರೆ ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಟ್ರೆಂಡ್ ಲೈನ್ ಇದೆ, ಈ ಟ್ರೆಂಡ್ ಲೈನ್ ಸಪೋರ್ಟ್ ತಗೊಂಡು ಮತ್ತು ಮಾರ್ಕೆಟ್ ಇಲ್ಲಿ ಕನ್ಸೋಲೇಷನ್ ಗೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ತುಂಬಾ ಇರುತ್ತೆ. ಯಾಕಪ್ಪ ಅಂದ್ರೆ ಈ ಒಂದು ಝೋನ್ ಇತ್ತಲ್ಲ, ಇದು ಬೇರೆ ಝೋನ್, ಈ ಬೇರೆ ಝೋನ್ ದಲ್ಲಿ ಮಾರ್ಕೆಟ್ ಇವಾಗ ಟ್ರೇಡ್ ಮಾಡ್ತಾ ಇರೋದ್ರಿಂದ ಒಂದ್ ವೇಳೆ ಏನಾದ್ರು ಇಲ್ಲಿ ಸ್ವಲ್ಪ ಕನ್ಸೋಲೇಷನ್ ಗೆ ಈ ಒಂದು ಸಪೋರ್ಟ್ ತಗೊಂಡು ಈ ಒಂದು ಏರಿಯಾಕ್ಕೆ ಓಕೆ, ಈ ಒಂದು ಏರಿಯಾಕ್ಕೆ ಏನಪ್ಪಾ ಅಂದ್ರೆ ಸರಿ ಸುಮಾರು ಟೈಮಿಂಗ್ ಇಟ್ಟಪ್ಪ ಅಂತ ಹೇಳ್ತಿದ್ದಾರೆ. ಟೈಮಿಂಗ್ ಒಂದು 1-1.5 ಸುಮಾರು. ಓಕೆ, 1-1.5 ಸುಮಾರು ಮಾರ್ಕೆಟ್ ಏನಾದ್ರು ಮಾರ್ಕೆಟ್ ಮೇಲ್ಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ 48,800, ಆಮೇಲೆ ಸೆಕೆಂಡ್ ಟಾರ್ಗೆಟ್ 49,000. ಓಕೆ, ಇದನ್ನು ಕೂಡ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ ಎಲ್ಲಿವರೆಗೂ ಹೋಗುತ್ತಪ್ಪ ಮತ್ತೆ ಟಾರ್ಗೆಟ್ 49,200 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಕೆಳಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಸಪೋರ್ಟ್ ತುಂಬಾ ಹೆವಿ ಆಗಿರ್ತಕ್ಕಂಥದ್ದು 48,400. ಓಕೆ, ಈ 48,400 ಎಲ್ಲಿವರೆಗೂ ಇದು ಬ್ರೇಕ್ ಮಾಡಂಗಿಲ್ಲ. ಓಕೆ, ಎಲ್ಲಿವರೆಗೂ ಇದು ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಏನಿಲ್ಲಪ್ಪ ಅಂದ್ರೆ ಹೆವಿ ಆಗಿ ಫಾಲ್ ಆಗ್ತಕ್ಕಂಥ ಸಾಧ್ಯತೆ ಕೂಡ
ಇಲ್ಲಿ ತುಂಬಾನೇ ಕಡಿಮೆ ಇರ್ತಾವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ಸ್ವಲ್ಪ ಇಲ್ಲಿ ನಿಧಾನವಾಗಿ ನಾಳೆ ದಿನ ಸ್ವಲ್ಪ ಟ್ರಿಕ್ಕಿಯಾಗಿ ನೀವು ಟ್ರೈ ಮಾಡೋದು ತುಂಬಾ ಒಳ್ಳೆಯದು. ಯಾಕಂದ್ರೆ ನಾಳೆ ಶುಕ್ರವಾರ ಇರೋದ್ರಿಂದ ಸ್ವಲ್ಪ ಇಲ್ಲಿ ಕನ್ಫರ್ಮೇಷನ್ ಆಗಿ ಸಡನ್ ಆಗಿ ಬ್ರೇಕ್ ಕೊಟ್ಟು ಕೂಡ ಮಾರ್ಕೆಟ್ ಸಡನ್ ಆಗಿ ಸ್ಪೀಡ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ತುಂಬಾ ಇದೆ. ಯಾಕಪ್ಪ ಅಂದ್ರೆ ಮಾರ್ಕೆಟ್ ಈ ರೀತಿ ಪ್ಯಾಟರ್ನ್ ಮಾಡಿದೆ, ಹೌದಾ? ಈ ರೀತಿ ಪ್ಯಾಟರ್ನ್ ಮಾಡೋದ್ರಿಂದ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ತುಂಬಾ ಇರ್ತಾವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ನಾಳೆ ದಿನ ಸ್ವಲ್ಪ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಟ್ರಿಕ್ಕಿಯಾಗಿ ನೋಡ್ಕೊಂಡು ಟ್ರೇಡ್ ಮಾಡೋದು ತುಂಬಾ ಒಳ್ಳೇದು ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಸೊ ಅದೇ ರೀತಿಯಾಗಿ ನಾವು ಏನಂತಂದ್ರೆ ನಾವು ಸ್ವಲ್ಪ ಬ್ಯಾಂಕ್ ನಿಫ್ಟಿ ಸ್ವಲ್ಪ ನಿಫ್ಟಿಯನ್ನು ನೋಡ್ಕೊಂಡ್ರೆ, ಸೊ ನಿಫ್ಟಿಯಲ್ಲಿ ನೋಡ್ರಿ ಇಲ್ಲೇನಾಗಿತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಈ ಒಂದು ಪ್ಯಾಟರ್ನ್ ಅನ್ನ ಬ್ರೇಕ್ ಮಾಡಿದೆ, ಹೌದಾ? ಈ ಒಂದು ಪ್ಯಾಟರ್ನ್ ಅನ್ನು ಬ್ರೇಕ್ ಮಾಡಿದ್ರೆ 22,000 ಬ್ರೇಕ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಏನಪ್ಪ ಅಂದ್ರೆ ಸಪೋರ್ಟ್ ತಗೊಂಡು ಮಾರ್ಕೆಟ್ 3 ದಿವಸ ಆಯ್ತು ಮಾರ್ಕೆಟ್ ಮೇಲ್ಗಡೆ ಹೋಗ್ತಿದೆ, ಹೌದಾ? ಸೊ ಆಮೇಲೆ ನಾನು ನಿಮ್ಗೆ ಏನ್ ಹೇಳ್ತಪ್ಪ ಅಂದ್ರೆ ಈ ಒಂದು ಝೋನ್ ಏನಿದೆ, ಈ ಒಂದು ಝೋನ್ ಒಂದು ಬೇರೆ ಝೋನ್ ಇದೆ. ಈ ಬೇರೆ ಝೋನ್ ಬ್ರೇಕ್ ಮಾಡ್ಕೊಂಡು ಕೇಸಿಂದ ಆಮೇಲೆ ಈ ಒಂದು ಬೇರೆ ಝೋನ್ 22,800, ಓಕೆ? ಈ 22,800 ಬ್ರೇಕ್ ಮಾಡ್ಕೊಂಡು ಯಾವಾಗ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅವಾಗ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಫುಲ್ಲಿ ಆಗಿ ಬಯರ್ಸ್ ಕೈ ಕಂಟ್ರೋಲ್ ಅಲ್ಲಿ ಬರ್ತಂತ ನಮಗ ನಾವು ಹೇಳಬಹುದು. ಯಾಕಪ್ಪ ಅಂದ್ರೆ ಮಾರ್ಕೆಟ್ ಏನಾಗ್ತಪ್ಪ ಅಂದ್ರೆ ಈ ಒಂದೇನು ಕ್ಯಾಂಡಲ್ ಇದೆಯಲ್ಲ, ಇದು ಹ್ಯಾಮರ್ ಕ್ಯಾಂಡಲ್ ಇದೆ ಅದಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಪೂರಾ ಬಾಟಮ್ ದಲ್ ಆಗಿದೆ, ಓಕೆ? ಪೂರಾ ಬಾಟಮ್ ದಲ್ ಆಗಿರೋದ್ರಿಂದ ಸಪೋರ್ಟ್ ದಲ್ ಆಗಿರೋದ್ರಿಂದ ಮಾರ್ಕೆಟ್ ಏನಾಗೋದಪ್ಪ ಅಂದ್ರೆ ಇದು ಒಂದು ಝೋನ್ ಅನ್ನ ಬ್ರೇಕ್ ಮಾಡ್ಕೊಂಡು ಹೋಗಿದೆ. ನಾಳಿನ ದಿನ ಏನಾದ್ರು 22,800 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ದಲ್ಲಿ ಏನಾಗೋದಪ್ಪ ಅಂದ್ರೆ ಬೈಯರ್ಸ್ ಬಂದ ಕಿಸಿಂದ ಕಂಟ್ರೋಲ್ ತಗೊಂಡು ಮಾರ್ಕೆಟ್ ಹೆವಿ ಆಗಿ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಆಮೇಲೆ ಸ್ವಲ್ಪ ನಾವು ಸ್ಥಿರವಾಗಿ ಇಲ್ಲೊಂದು ಟ್ರೆಂಡ್ ಲೈನ್ ಅನ್ನ ನಾವು ತಗೊಂಡ್ರೆ ನೋಡಿ, ಓಕೆ? ಇಲ್ಲಿ ನೋಡ್ರಿ, ಇಲ್ಲಿನೂ ಕೂಡ ಒಂದು ಟ್ರೆಂಡ್ ಲೈನ್ ಇದೆ, ಇಲ್ಲಿನೂ ಕೂಡ ಒಂದು ಪ್ಯಾಟರ್ನ್ ಇದೆ, ಹೌದಾ? ಇಲ್ಲಿ ನೋಡ್ರಿ ಈ ಪ್ಯಾಟರ್ನ್ ದಲ್ಲಿ ನೋಡ್ರಿ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಏನಿತ್ತಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ರೆಸಿಸ್ಟೆನ್ಸ್ ನಿಮಿಷ ಮಾರ್ಕೆಟ್ ಬೀಳ್ತಾ ಇತ್ತು, ಹೌದಾ? ಆಮೇಲೆ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಸಪೋರ್ಟ್ ನಿಮಿಷ ಮಾರ್ಕೆಟ್ ಮೇಲ್ಗಡೆ ಬರ್ತಾ ಇತ್ತು, ಹೌದಾ? ಆದ್ರೆ ಈ ಒಂದಿನ ಕ್ಯಾಂಡಲ್ ಏನಿದೆ ಈ ಟ್ರೆಂಡ್ ಲೈನ್ ಅನ್ನ, ಓಕೆ? ಈ ಚಾನಲ್ ಟ್ರೆಂಡ್ ಲೈನ್ ಇತ್ತು, ಈ ಟ್ರೆಂಡ್ ಲೈನ್ ಅನ್ನ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಏನಾಗಿದೆಪ್ಪ ಮೇಲ್ಗಡೆ ಹೋಗಿದೆ. ಮೇಲ್ಗಡೆ ಹೋದ್ರೂ ಕೂಡ ಮಾರ್ಕೆಟ್ ಏನಾಗಿದೆಪ್ಪ ಈ ಒಂದು ಬೇರೆ ಝೋನ್ ಅನ್ನು ಬ್ರೇಕ್ ಮಾಡಿದೆ. ಆಮೇಲೆ ಈ ಒಂದು ಝೋನ್ ಅನ್ನ ಏನೋ ಬ್ರೇಕ್ ಮಾಡಿ ಯಾವ್ದಪ್ಪ ಅಂದ್ರೆ 26,750 ಯಾವಾಗ ಇದು ಬ್ರೇಕ್ ಮಾಡ್ಕೊಂಡು ನಾಳೆ 26,800 ನಾಳೆ ಫಸ್ಟ್ ಮಾಡ್ಕೊಂಡು ಮಾರ್ಕೆಟ್ ಸ್ವಲ್ಪ ನಿಂತ್ಕೊಂಡು ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ಬೋದಪ್ಪ ನಮಗೆ ಫಸ್ಟ್ ಟಾರ್ಗೆಟ್ 23,000. ಫಸ್ಟ್ ಆಗಿತ್ತಪ್ಪ ಅಂದ್ರೆ 23,000. ಆ 23,000 ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮತ್ತೆ ಎಲ್ಲಿವರೆಗೂ ಹೋಗೋದಪ್ಪ ಅಂದ್ರೆ 23,250 ಇಲ್ಲಿವರೆಗೂ ಹೋಗ್ಬೋದು. ಅದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ 23,500 ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ತುಂಬಾನೇ ಇದೆ. ಒಂದ್ ವೇಳೆ ಏನಾದ್ರು ಈ ಒಂದು ಹ್ಯಾಮರ್ ಕ್ಯಾಂಡಲ್ ಅನ್ನ ಫೇಲ್ ಮಾಡ್ಕೊಂಡು, ಓಕೆ, ಇಲ್ಲೇ ಏನಾದ್ರು ಒಂದು ರೆಡ್ ಕ್ಯಾಂಡಲ್ ಮಾಡ್ತಪ್ಪ ಅಂತಂದ್ರೆ ಮತ್ತೆ ಇದೇ ಒಂದು ಝೋನ್ ದಲ್ಲಿ ಇದೇ ಒಂದು ಚಾನಲ್ ಝೋನ್ ದಲ್ಲಿ ಮಾರ್ಕೆಟ್ ಬರ್ತಪ್ಪ ಮತ್ತೆ ಮಾರ್ಕೆಟ್ ಹೆವಿ ಫಾಲ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇದು ತುಂಬಾನೇ ಜಾಸ್ತಿ ಇತ್ತು. ಸೊ ಇದೊಂದು ಸ್ವಲ್ಪ ನಾವು ಒಂದು 15 ಸ್ಟಾಪ್ ಅಂತ ನೋಡ್ಕೊಂಡ್ರೆ ನೋಡಿ, ಈ 15 ಸ್ಟಾಂಪ್ ಅಂತ ನೋಡ್ಕೊಂಡ್ರೆ ಇಲ್ಲಿ ನೋಡ್ರಿ ಈಸಿಯಾಗಿ ನಮ್ಗೆ ತುಂಬಾನೇ ಗೊತ್ತಾಗುತ್ತೆ ನೋಡಿ. ಇಲ್ಲೊಂದೇನಪ್ಪ ಅಂದ್ರೆ ಟ್ರೆಂಡ್ ಲೈನ್ ಇದೆ, ಹೌದಾ? ಸೊ ಇಲ್ಲೊಂದು ಟ್ರೆಂಡ್ ಲೈನ್ ಇದೆ, ಆಮೇಲೆ ಇಲ್ಲಿನೂ ಕೂಡ ಒಂದು ಟ್ರೆಂಡ್ ಲೈನ್ ಇದೆ. ಎರಡು ಟ್ರೆಂಡ್ ಲೈನ್ ಇದೆ, ಎರಡು ಟ್ರೆಂಡ್ ಲೈನ್ ಆಗಿದ್ದಕ್ಕೂ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲ್ಗಡೆ ಪುಷ್ ಮಾಡ್ತಾ ಇದ್ವಿ. ಆಮೇಲೆ ಈ ಒಂದೇನು ಏರಿಯಾ ಝೋನ್ ಇತ್ತಲ್ಲ 23,700 ಆಮೇಲೆ 23,750 ಈ ಒಂದೇನು ಝೋನ್ ಇದೆಯಲ್ಲ ಇದನ್ನ ಬ್ರೇಕ್ ಮಾಡ್ಕೊಂಡು ನಾಳಿನ ದಿನ ನಾಳೆ ಏನಾದ್ರು ಮಾರ್ಕೆಟ್ 26,800 ಬ್ರೇಕ್ ಮಾಡ್ಕೊಂಡು ಹೋಯ್ತು ಸಸ್ಟೈನ್ ಹೋಯ್ತಪ್ಪ ಅಂದ್ರೆ 23,000 ಕೂಡ ಮಾರ್ಕೆಟ್ ನಿಧಾನವಾಗಿ ಈಸಿಯಾಗಿ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಇದು ತುಂಬಾನೇ ಇರ್ತವೆ. ಆದ್ರೆ ನಾಳಿನ ದಿನ ಏನಾದ್ರು ಈ ಒಂದೇನು ಏರಿಯಾಕ್ಕೆ ಬ್ರೇಕ್ ಮಾಡಿದೆ, ಓಕೆ, 22,450 ಮಾರ್ಕೆಟ್ ಏನಾದ್ರು ಇಲ್ಲೇ ಸ್ವಲ್ಪ ಕೆಳಗಡೆ ಫ್ಲಾಟ್ ಆಗಿ ಓಪನ್ ಆಗಿ ಕೆಳಗಡೆ ಬಂದು ಈ ಒಂದು ಹಾರಿಜೆಂಟಲ್ ಆಗಿರ್ತಕ್ಕಂಥ ಒಂದು ಸಪೋರ್ಟ್ಗೆ ಆಮೇಲೆ ಈ ಒಂದು ಟ್ರೆಂಡ್ ಲೈನ್ಗೆ ಸಪೋರ್ಟ್ ಈ ರೀತಿಯಾಗಿ ಮಾರ್ಕೆಟ್ ಹೋಯ್ತಪ್ಪ ಅಂದ್ರೆ ಮತ್ತೆ ಈ ಒಂದು ಹಾಯನ್ನ ಏನೋ ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗೋದಕ್ಕ ಫಸ್ಟ್ ಟಾರ್ಗೆಟ್ 22,700. ಈ 22,700 ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮತ್ತೆ 22,800 22,800 ಬ್ರೇಕ್ ಮಾಡ್ಕೊಂಡು ಸ್ವಲ್ಪ ಸೆಷನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಎಲ್ಲಿವರೆಗೂ ಹೋಗೋದಪ್ಪ ಅಂದ್ರೆ 23,000 ಕೂಡ ರೌಂಡ್ ಫಿಗರ್ ಆಗಿರ್ತಕ್ಕಂಥದ್ದು 23,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇದು ತುಂಬಾ ಇದೆ. ಒಂದು ಏನಾದ್ರು ಫ್ಲಾಟ್ ಆಗಿ ಓಪನ್ ಆಗಿದೆ ಇಲ್ಲೇ ಓಪನ್ ಆಗ್ತಿಂದ, ಓಕೆ, ಕೆಳಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಸೆಷನ್ ಆಗುದಪ್ಪ ಅಂದ್ರೆ ಇಲ್ಲಿವರೆಗೂ ಕೂಡ ಈ ಒಂದು ಏರಿಯಾವರೆಗೂ ಕೂಡ ಮಾರ್ಕೆಟ್ ಸೆಷನ್ ಆಗುದು 22,300. ಯಾವಾಗ 22,300 ಬ್ರೇಕ್ ಮಾಡ್ಕೋತದ ಅವಾಗ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಫಾಲ್ ಆಗ್ತಕ್ಕಂಥ ಸಾಧ್ಯತೆ. ಯಾಕಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಕೆಳಗಡೆ ಬಂದಾಗ ಏನಾಗುತ್ತಪ್ಪ ಇಲ್ಲಿ ಬೈಯರ್ಸ್ ಹೋದ, ಓಕೆ, ಮಾರ್ಕೆಟ್ ಕೆಳಗಡೆ ಬಂದಾಗ ಬೈಯರ್ಸ್ ಹೋಗ್ತಾರೆ. ಹೀಗಾಗಿ ನೋಡಪ್ಪ ಅಂದ್ರೆ ನಾಳಿನ ಸ್ವಲ್ಪ ನಿಧಾನವಾಗಿ ಟ್ರಿಕ್ ಆಗಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿನ ಟ್ರೈ ಮಾಡುವಂತ ನನ್ನ ಒಂದು ವಿವರ. ಮತ್ತು ಅದೇ ರೀತಿಯಾಗಿ ನಿಮ್ಗೆ ಏನಾದ್ರು ಬೇಕಿತ್ತಪ್ಪ ನಮ್ಮ ಚಾನಲ್ ಒಂದು ಪ್ಲೇ ಲಿಸ್ಟ್ ಕೆಲವೊಂದಿಷ್ಟೇ ವಿಡಿಯೋ ಇದಾವೆ ಅಂದ್ರೆ ನಿಮಗೆ ಟ್ರೇಡಿಂಗ್ ಸಂಬಂಧಪಟ್ಟಂಗ ಬೆನಿಫಿಟ್ ಆಗಲಿ ಅಂತ ಹೇಳಿ ನಾನು ಹಾಕಿದ್ದು ಅದು ಸ್ವಲ್ಪ ಮಾಡ್ಕೋಬಹುದು. ಆಮೇಲೆ ನಿಮ್ದೇ ಆಗಿರ್ತಕ್ಕಂಥ ಒಂದು ಸ್ವಂತ ಅನಾಲಿಸಿಸ್ ಮಾಡ್ಕೊಂಡು ಕೂಡ ನೀವು
ಟ್ರೈ ಮಾಡೋದು ತುಂಬಾನೇ ಒಳ್ಳೇದಂತ ನನ್ನ ಒಂದು ಅಭಿಪ್ರಾಯ. ಥ್ಯಾಂಕ್ ಯು.